ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ದಾನವಾಗಿ ಕೊಟ್ಟಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ದೇವರು ಮಾಡಿರುವಂಥ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡುವ. ಭೂಪರಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮಯ ಪರಿಶುದ್ಧ ನಾಮಕ್ಕೆ ನಾವು ನಿಮಗೆ ಅನಂತ ವಂದನೆಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಈ ಜುಲೈ ತಿಂಗಳಿನ ಕರ್ತನೆ 17ನೇ ದಿನದ ಈ ಭಾನುವಾರ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ನಿನ್ನ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಅನೇಕರಿಗೆ ಲಭಿಸದೇ ಇರುವಂಥ ಈ ಒಂದು ಸುದಿನವನ್ನು ನಮಗೆ ಕೊಟ್ಟಿದ್ದೀಯಾ. ಆಗಿರುವಾಗ ಕರ್ತನೆ, ನಮ್ಮ ಜೀವಿತದಲ್ಲಿ ನೀನು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಮತ್ತು ದಾವತಿ ಕರ್ತನೆ, ಇಂದಿನ ಆರಾಧನೆ ಕರ್ತನೆ, ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಕರ್ತನೆ ನಿಯಂತ್ರಿಸಲ್ಪಡುವಂತೆ ನಿನ್ನ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಾವು ಹಾಡುವಂಥ ಹಾಡುಗಳು, ನಾವು ಓದುವಂಥ ದೇವರ ವಾಕ್ಯ, ಧ್ಯಾನ ಮಾಡಲಿರುವಂಥ ದೇವರ ವಾಕ್ಯ ಎಲ್ಲದರ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದುವಂತೆ ನಿನ್ನ ಕೃಪೆ ಮಾಡು. ಇದೇ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆ ಕರ್ತನೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಗಳಿಗೆ ಬಿಡುಗಡೆಗೆ, ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಮತ್ತು ದಾವರ್ತಿ ಸಮಸ್ತವನ್ನು ನಿಮ್ಮ ಸನ್ನಿಧಾನಕ್ಕೆ ಒಪ್ಪಿಸಿ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿರುವಾಗ ದೇವರು ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನೆಸಿ ನಾವು ಕೃತಜ್ಞತೆಯಿಂದ ಆತನನ್ನು ಆರಾಧಿಸುವ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ ಎಂಬ ಕನ್ನಡ ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ದೇವಾದಿದೇವನಾಗಿ ಸರ್ವವೈಭವದೋಳ್ವಾಸಿಸಿದಿ, ದೇವದೂತರು ಕೊಂಡಾಡಿದಾಗ್ಯೂ ನನಗಾಗಿ ತ್ಯಜಿಸಿ ಬಂದಿ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನ್ನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡಿ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನರ್ಪಿಸಿದಿ, ಕಡು ಪಾಪಿ ನನಗಿದಾಗ್ಯೂ ನನ್ನನ್ನು
ನನ್ನನ್ನು ಪ್ರೀತಿಸಿದೆ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದಿನಿ. ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದಿ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು. ಹಲ್ಲೆಲೂಯಾ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮವ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಂಥದ್ದು, ನಮ್ಮನ್ನು ಪ್ರೀತಿಸಿ ನಮಗಾಗಿ ಪರಲೋಕದ ಮಹಿಮೆಯನ್ನು ಬಿಟ್ಟು ಮಾನವನ ರೂಪವನ್ನು ತಾಳಿ ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನೇ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡು ಆತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವ ನಾವುಗಳು, ದೇವರ ಮಕ್ಕಳೆಂಬ ಪದವಿಯನ್ನು ಪಡೆದುಕೊಂಡಿರುವ ನಾವುಗಳು ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಇದು ನಮ್ಮ ಜೀವಿತದಲ್ಲಿ ಲಭಿಸಿರುವ ಅತ್ಯಂತ ಅಮೂಲ್ಯವಾದಂತಹ ಆಶೀರ್ವಾದ. ಇದಕ್ಕಿಂತಲೂ ಶ್ರೇಷ್ಠವಾದಂತಹ ಆಶೀರ್ವಾದಗಳು ಯಾವ ಮಾನವನ ಜೀವಿತದಲ್ಲಿಯೂ ಲಭಿಸುವುದಕ್ಕೆ ಇಲ್ಲ. ಮಾನವನ ಜೀವಿತದಲ್ಲಿ ಲಭಿಸಿರುವಂತಹ ಅತ್ಯಮೂಲ್ಯವಾದಂತಹ ಆಶೀರ್ವಾದ ಅನ್ನುವಂಥದ್ದು ಪಾಪ ಕ್ಷಮಾಪಣೆ ಹಾಗೂ ದೇವರ ಮಕ್ಕಳೆಂಬ ಪದವಿ. ಪಾಪ ಕ್ಷಮಾಪಣೆಯನ್ನು, ದೇವರ ಮಕ್ಕಳೆಂಬ ಪದವಿಯನ್ನು ಪಡೆದುಕೊಂಡಿರುವ ನಾವುಗಳು ಈ ಭಾನುವಾರದ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ. ಆರಾಧನೆ ಎನ್ನುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಶ್ರೇಷ್ಠವಾದ ಉಪಕಾರಗಳಿಗೆ ಪ್ರತ್ಯುಪಕಾರವನ್ನು ಸಲ್ಲಿಸುವಂಥದ್ದಾಗಿದೆ ಆರಾಧನೆ. ಆರಾಧನೆ ಎನ್ನುವಂಥದ್ದು ದೇವರಿಗೆ ಮಹಿಮೆಯನ್ನ ಸಲ್ಲಿಸುವಂಥದ್ದು. ಆರಾಧನೆ ಎನ್ನುವಂಥದ್ದು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂಥದ್ದು. ಈ ಮುಂಜಾನೆಯಲ್ಲಿ ನಮ್ಮನ್ನು ಪಾಪದ ದಾಸತ್ವದಿಂದ, ಸೈತಾನನ ಬಂಧನದಿಂದ, ನರಕದ ದ್ವಾರದಿಂದ ತಪ್ಪಿಸಿ ದೇವರ ಮಕ್ಕಳೆಂಬ ಪದವಿಯನ್ನ, ಪರಲೋಕದ ಬಾಧ್ಯತೆಯನ್ನ ನಮಗೆ ದಯಪಾಲಿಸಿರುವಂತಹ ದೇವರಿಗೆ ನಮ್ಮ ಹೃದಯದ ಅಂತರಾಳದಿಂದ ಕೃತಜ್ಞತೆಯನ್ನ ಸಲ್ಲಿಸುವಂಥದ್ದೇ ಆರಾಧನೆ ಎಂಬುದಾಗಿ ನಾವು ಅರ್ಥೈಸಿ ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಅಥವಾ ಆತನನ್ನು ಆರಾಧಿಸುವಂಥವರಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಸ್ತುತಿ ಯಜ್ಞವನ್ನು ದೇವರಿಗೆ ಸಲ್ಲಿಸುವುದು. ಆರಾಧನೆ ಎನ್ನುವಂಥದ್ದು ಸ್ತುತಿ ಯಜ್ಞಗಳನ್ನ ದೇವರಿಗೆ ಸಲ್ಲಿಸುವಂಥದ್ದು. ಸ್ತುತಿ ಯಜ್ಞ, ಸ್ತುತಿ ಅಂದರೆ ಆತನನ್ನ ಹೊಗಳುವಂಥದ್ದು, ಆತನನ್ನ ಮಹಿಮೆ ಪಡಿಸುವಂಥದ್ದು ಎಂಬುದಾಗಿ ಅರ್ಥವನ್ನ ನಾವು ನೋಡುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ನಾವು ಹಾಡಿದ ರೀತಿಯಲ್ಲಿ ಅತ್ಯಂತ ಪ್ರಿಯ ಯೇಸು, ನಿನ್ನಾಮವ ಕೊಂಡಾಡುವೆ.
ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅದರ ಮೊದಲನೇ ಶರಣ ಹೇಳುವಂಥದ್ದು, ದೇವಾದಿ ದೇವನಾಗಿ ಸರ್ವ ವೈಭವದೋಳ್ ವಾಸಿಸಿದಿ, ದೇವದೂತರು ಕೊಂಡಾಡಿದಾಗ್ಯೂ ನನಗಾಗಿ ತ್ಯಜಿಸಿ ಬಂದಿ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಸರಾಫಿಯರು 2 ಪಾದವನ್ನು ಮುಚ್ಚಿ, 2 ಮುಖವನ್ನು ಮುಚ್ಚಿ, 2 ಬಡಿಯುತ್ತಾ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಆತನನ್ನು ಆರಾಧಿಸುವಂಥದ್ದು. ಹೀಗೆ ಆರಾಧನೆಗೆ ಯೋಗ್ಯನಾದಂತಹ ದೇವರು ತನ್ನ ಸೃಷ್ಟಿಯಾದಂತಹ ಮಾನವರನ್ನ ಪ್ರೀತಿ ಮಾಡಿದರ ಫಲವಾಗಿ ದೇವರಿಂದ ದೂರ ಹೋದಂತಹ ಮನುಷ್ಯನನ್ನ ದೇವರೆಡೆಗೆ ಸೆಳೆದುಕೊಳ್ಳುವುದಕ್ಕೋಸ್ಕರವಾಗಿ ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದು ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ, ಆ ಯಜ್ಞದ ಮೂಲಕವಾಗಿ, ಆ ರಕ್ತದ ಮೂಲಕವಾಗಿ ನಿನ್ನನ್ನು ನನ್ನನ್ನು ಈ ಮುಂಜಾನೆಯಲ್ಲಿ ದೇವರ ಮಗನೆಂಬ ಪದವಿಗೆ ನಡೆಸಿರುವಾಗ ಆ ದೇವರನ್ನ ನಾವು ಎಷ್ಟರ ಮಟ್ಟಿಗೆ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಇನ್ನೊಂದು ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪನಿಗೆ ಎಂಬ ಹಾಡನ್ನು ಹಾಡುವ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪನಿಗೆ, ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪನಿಗೆ. ದೇವರಾತ್ಮನೇ ನಿನಗೆ ಆರಾಧನೆ, ಜೊತೆಗಾರನೇ ನಿನಗೆ ಆರಾಧನೆ, ದೇವರಾತ್ಮನೇ ನಿನಗೆ ಆರಾಧನೆ, ಜೊತೆಗಾರನೇ ನಿನಗೆ ಆರಾಧನೆ, ಅಪ್ಪ ತಂದೆಯೇ ನಿನಗೆ ಆರಾಧನೆ, ಆತ್ಮ ಪ್ರಿಯನೇ ನಿನಗೆ ಆರಾಧನೆ, ಅಪ್ಪ ತಂದೆಯೇ ನಿನಗೆ ಆರಾಧನೆ, ಆತ್ಮ ಪ್ರಿಯನೇ ನಿನಗೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಜೀವ ಬಲಿಯೇ ನಿನಗೆ ಆರಾಧನೆ, ಪರಾತ್ಮರನೇ ನಿನಗೆ ಆರಾಧನೆ, ಜೀವ ಬಲಿಯೇ ನಿನಗೆ ಆರಾಧನೆ, ಪರಾತ್ಮರನೇ ನಿನಗೆ ಆರಾಧನೆ, ಸರ್ವಶಕ್ತನೇ ನಿನಗೆ ಆರಾಧನೆ, ಮೆಸ್ಸಿಯನೇ ನಿನಗೆ ಆರಾಧನೆ, ಸರ್ವಶಕ್ತನೇ ನಿನಗೆ ಆರಾಧನೆ, ಮೆಸ್ಸಿಯನೇ ನಿನಗೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪನಿಗೆ, ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪನಿಗೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ
ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳಿಗೆ ಪ್ರತ್ಯುಪಕಾರವನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ 147ನೇ ಕೀರ್ತನೆ ಅದರ ಪ್ರಾರಂಭ ವಾಕ್ಯ ಹೇಳುವಂಥದ್ದು, ಯಾಹುವಿಗೆ ಸ್ತೋತ್ರ, ನಮ್ಮ ದೇವರನ್ನ ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ, ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ ಎಂಬುದಾಗಿ. ದೇವರನ್ನ ಆರಾಧಿಸುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು ಅದು ಸಂತೋಷಕರವಾಗಿರುವಂಥದ್ದು, ಆತನನ್ನ ಕೀರ್ತಿಸುವಂಥದ್ದು ಅದು ಯುಕ್ತವೂ ಆಗಿರುವಂಥದ್ದು ಎಂಬುದಾಗಿ ಕೀರ್ತನೆಗಾರನು ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. 122ನೇ ಕೀರ್ತನೆಯಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ದೇವರನ್ನ ಆರಾಧಿಸುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಅತ್ಯಂತ ಸಂತೋಷಕರವಾದ, ಅತ್ಯಂತ ಉಲ್ಲಾಸಕರವಾದಂತಹ ಒಂದು ಅನುಭವವಾಗಿರುವಂಥದ್ದಾಗಿದೆ. ಕಾರಣವು ಏನೆಂಬುದಾಗಿ ನಾವು ನೋಡುವಾಗ, ಯೋಗ್ಯತೆ ಇಲ್ಲದ ಸ್ಥಾನದಲ್ಲಿ, ಅರ್ಹತೆ ಇಲ್ಲದ ಸ್ಥಾನದಲ್ಲಿ ದೇವರು ತನ್ನ ಪ್ರೀತಿಯಿಂದ, ತನ್ನ ಕರುಣೆಯಿಂದ ನಮ್ಮನ್ನು ಪ್ರೀತಿಸಿ ಯಾವ ಸ್ಥಾನದಲ್ಲಿ ನಮಗೆ ಅರ್ಹತೆ ಇಲ್ಲದೆ ಹೋಗಿತ್ತೋ ಆ ಸ್ಥಾನಕ್ಕೆ ನಮ್ಮನ್ನ ಕರೆಕೊಂಡು ಬಂದಿರುವಂಥದ್ದು. ದೇವರ ಮಕ್ಕಳಾಗುವಂತಹ ಯಾವುದೇ ರೀತಿಯ ಅರ್ಹತೆ ನಮ್ಮಲ್ಲಿ ಇಲ್ಲದೆ ಇರುವಂತಹ ಸ್ಥಾನದಲ್ಲಿ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಪ್ರೀತಿ ಮಾಡಿ ನಮ್ಮ ಪಾಪಗಳಿಗೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಆ ಯೇಸುವಿನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳನ್ನು ಮನ್ನಿಸಿ ದೇವರ ಮಕ್ಕಳೆಂಬ ಪದವಿ ಆತನು ನಮಗೆ ಕೊಟ್ಟಿರುವಂಥದ್ದಾಗಿದೆ. ಹೀಗಿರುವುದರಿಂದಲೇ ಇಸ್ರಾಯೇಲ್ ಮಕ್ಕಳು, ದಾವೀದನು ಈ ಕೀರ್ತನೆ ಹೇಳುವಂಥದ್ದು, ಇಸ್ರಾಯೇಲ್ ಮಕ್ಕಳು ಯೆಹೋವನನ್ನು ಆರಾಧಿಸುವುದಕ್ಕೆ ಯೆರೂಸಲೇಮಿನ ದೇವಾಲಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ದಾವೀದನು ಈ ಒಂದು ಕೀರ್ತನೆಯನ್ನು ರಚಿಸಿರುವಂಥದ್ದು. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಇದು ಇಸ್ರಾಯೇಲರಲ್ಲಿ ಇದ್ದಂತಹ ಒಂದು ನಿಯಮ. ಪ್ರತಿ ಗಂಡಸರು ವರ್ಷಕ್ಕೆ 3 ಸಾರಿ ಯೆರೂಸಲೇಮಿಗೆ ಹೋಗಿ ದೇವರನ್ನು ಆರಾಧಿಸಬೇಕು ಎಂಬುದಾಗಿ. ಆದರೆ ದೇವರೇ ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವ ನಮ್ಮಗಳ ಜೀವಿತದಲ್ಲಿ ಭಾನುವಾರದ ದಿನದಲ್ಲಿ ದೇವರನ್ನ ಆರಾಧಿಸುವಂಥದ್ದು ಅನ್ನುವಂಥದ್ದು ಅದು ಒಂದು ಸಂತೋಷಕರವಾದಂತಹ ಒಂದು ಅನುಭವ. ಕಾರಣ, ಈ ಕ್ರಿಸ್ತನ ಪ್ರೀತಿ ನಮ್ಮನ್ನ ಹುಡುಕಿ ಬಾರದೆ ಹೋಗಿದ್ದರೆ, ಈ ಕ್ರಿಸ್ತನ ಪ್ರೀತಿ ನಮ್ಮನ್ನು ಕಂಡುಕೊಳ್ಳದೆ ಹೋಗಿದ್ದರೆ ಇಂದು ನಾವು ಯಾವ ಸ್ಥಾನದಲ್ಲಿ ಆಗಿರುತ್ತಿದ್ದೆವು ಎಂಬುವಂಥದ್ದನ್ನ ಒಂದು ಸಾರಿ ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಇದು ಅನೇಕರು ಕ್ರೈಸ್ತತ್ವವೆಂಬ ಬಿರುದನ್ನ ಕೇವಲ ನಾಮಕಾವಸ್ಥೆಯಲ್ಲಿ ಮಾತ್ರ ಬಳಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಂದು ಅನೇಕರು ಆಲಯಗಳಿಗೆ ಕೇವಲ ನಾಮಕಾವಸ್ಥೆಯಲ್ಲಿ ಮಾತ್ರ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಪ್ರಿಯ, ಒಂದು ವಿಚಾರವನ್ನ ನಾವು ಮನದಟ್ಟು ಮಾಡಿಕೊಳ್ಳಬೇಕಾಗಿರುವಂಥದ್ದು, ಈ ಕ್ರಿಸ್ತನ ಪ್ರೀತಿ ನಮ್ಮ ಮೇಲೆ ಇಲ್ಲದೆ ಹೋಗಿದ್ದರೆ, ಈ ಕ್ರಿಸ್ತನ ಆರಿಸುವಿಕೆ ನಮ್ಮ ಮೇಲೆ ಇಲ್ಲದೆ ಹೋಗಿದ್ದರೆ ಇಂದು ನಾವು ಸಮಾಜದ ಯಾವ ಮೂಲೆಯಲ್ಲಿ ಆಗಿರುತ್ತಿದ್ದೆವು ಎಂಬುವಂಥದ್ದನ್ನ ಒಂದು ಸಾರಿ ಯೋಚಿಸಬೇಕು. ಈ ರೀತಿ ಯೋಚಿಸುವಂತಹ ಒಬ್ಬ ವ್ಯಕ್ತಿ, ಇದನ್ನು ಧ್ಯಾನಿಸುವಂತಹ ಒಬ್ಬ ವ್ಯಕ್ತಿ, ಆತನು ಹೇಳುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು ಅದು ಸಂತೋಷಕರವಾಗಿರುವಂಥದ್ದಾಗಿದೆ. ಆತನನ್ನ ಕೀರ್ತಿಸುವಂಥದ್ದು ಯುಕ್ತವಾಗಿದೆ ಎಂಬುದಾಗಿ ನೋಡುವಾಗ ಅದೇ ಸರಿಯಾದಂಥದ್ದು. ನಮ್ಮ ಜೀವಿತದಲ್ಲಿ ಸರಿಯಾದಂತಹ ಒಂದು ಕಾರ್ಯ ಏನೆಂಬುದಾಗಿ ನೋಡುವಾಗ ಅದು ಈ ಲೋಕದಲ್ಲಿ ಏನನ್ನಾದರೂ ಸಂಪಾದಿಸಿ
ಕೂಡಿಸಿಟ್ಟುಕೊಳ್ಳುವಂಥದ್ದಲ್ಲ, ಬದಲಾಗಿ ನಮ್ಮ ಸೃಷ್ಟಿಕರ್ತನನ್ನ, ನಮ್ಮ ವಿಮೋಚಕನನ್ನ, ನಮಗೆ ದೇವರ ಮಕ್ಕಳ ಪದವಿಯನ್ನ ಕೊಟ್ಟಂತ ದೇವರನ್ನ ಸ್ತುತಿಸುವಂಥದ್ದಾಗಿದೆ, ಯುಕ್ತವಾಗಿರುವಂಥದ್ದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ಈ ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ ನಾವು ಸೇರಿ ಬಂದಿರುವಂಥವರಾಗಿದ್ದೇವೆ. ಅಲ್ಪ ನಿಮಿಷಗಳ ದೇವರ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ಯೋಹಾನನು ಬರೆದ ಸುವಾರ್ತೆ ಅದರ 10ನೇ ಅಧ್ಯಾಯದ ಕೆಲವು ವಾಕ್ಯಗಳನ್ನು ನಾವು ಓದಿಕೊಳ್ಳುವ. 10ರಿಂದ ಅದರ 18 ವಾಕ್ಯಗಳನ್ನ ನಾವು ಧ್ಯಾನ ಮಾಡುವಂತಹ ಒಂದು ಸಂದರ್ಭವಾಗಿದೆ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ ಅದರ 1ರಿಂದ 18 ವಾಕ್ಯಗಳನ್ನ. ಸೊ ಇಲ್ಲಿ ನಮಗೆ ಬಹಳ ಪರಿಚಿತವಿರುವಂತಹ ಒಂದು ಅಧ್ಯಾಯವಾಗಿದೆ. ಇಲ್ಲಿ ಯೇಸು ಸ್ವಾಮಿ ಈ ಅಧ್ಯಾಯವನ್ನ ಪ್ರಾರಂಭಿಸುವಂಥದ್ದು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿ ಅಟ್ಟಿಯೊಳಗೆ ಬಾಗಲಿನಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು, ಸುಲುಕೊಳ್ಳುವವನು ಆಗಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಅದರ 11ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುವಂತರು ತಾನೆ ಎಂಬುದಾಗಿ. ಇಲ್ಲಿ ಕುರುಬನು ಮತ್ತು ಕುರಿ ಎಂಬ 2 ಪ್ರಾಸಗಳನ್ನ ನಾವು ಗಮನಿಸಿ ನೋಡುವಂತವರಾಗಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ತನ್ನನ್ನು ತಾನೇ ಒಬ್ಬ ಕುರುಬನಿಗೆ ಹೋಲಿಕೆ ಮಾಡಿರುವಾಗ, ಆತನು ಇಸ್ರಾಯೇಲ್ ಜನರನ್ನ ಒಂದು ಕುರಿ ಮರಿಗೆ ಅಥವಾ ಒಂದು ಕುರಿ ಮಂದೆಗೆ ಹೋಲಿಕೆ ಮಾಡಿ ಹೇಳುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ 11ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಐ ಆಮ್ ದ ಗುಡ್ ಶೆಪರ್ಡ್, ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು, ಕುರುಬನು ಎಂಬುದಾಗಿ ನಾವು ನೋಡುವಾಗ, ಪ್ರತ್ಯೇಕವಾಗಿ ಯೇಸು ಸ್ವಾಮಿಯ ಕಾಲಘಟ್ಟಗಳಲ್ಲಿ ಕುರಿಗಳನ್ನ ಸಾಕುವಂತಹ ಒಂದು ದೊಡ್ಡ ಜನಸಮೂಹ ಇಸ್ರಾಯೇಲರಲ್ಲಿ ಇರುವಂತದ್ದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಸ್ರಾಯೇಲರಿಗೆ ಕುರುಬನ ಜವಾಬ್ದಾರಿ ಎಂಬುವಂಥದ್ದು ಅತ್ಯಂತ ಬಹಳವಾಗಿ ಅರ್ಥೈಸಬಹುದಾದಂತಹ ಒಂದು ಸಂಭವವಾಗಿತ್ತು. ಇಲ್ಲಿ ಯೇಸು ಸ್ವಾಮಿ ತನ್ನ ಆ ಒಂದು ಪ್ರಸಂಗವನ್ನ, ತನ್ನ ಒಂದು ಸಂದೇಶವನ್ನ ಒಂದು ಸಾಮ್ಯದ ರೂಪದಲ್ಲಿ ಆತನು ಅವರಿಗೆ ಹೇಳುವಂತದ್ದಾಗಿ ನೋಡುತ್ತೇವೆ. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನಾನೇ ಒಳ್ಳೆ ಕುರುಬನು. ಕುರುಬನು ಎಂಬುದಾಗಿ ನೋಡುವಾಗ ಕುರುಬನ ಜವಾಬ್ದಾರಿ ಏನೆಂಬುದಾಗಿ ನಾವು ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ನೋಡುವಂಥವರಾಗಿದ್ದೇವೆ. ಕುರುಬನು ಎಂದರೆ ಕುರಿಗಳನ್ನ ಕಾಯುವಂಥವನು. ಕೇವಲ ಕುರಿಗಳನ್ನ ಕಾಯುವಂಥವನು ಮಾತ್ರವಲ್ಲ, ಕುರಿಗಳನ್ನ ಸಂರಕ್ಷಿಸುವಂಥವನು, ಕುರಿಗಳಿಗೆ ಬೇಕಾದ ಆಹಾರಗಳನ್ನ ಒದಗಿಸುವಂಥವನು, ಕುರಿಗಳಿಗೆ ಬೇಕಾದಂತಹ ನೀರನ್ನ ಒದಗಿಸುವಂಥವನು, ಇತ್ಯಾದಿ ಅಂಶಗಳನ್ನ ನಾವು ನೋಡುವಂಥವರಾಗಿದ್ದೇವೆ. ದಾವೀದನು 23ನೇ ಕೀರ್ತನೆಯಲ್ಲಿ ಆತನು ಹೇಳುವಂಥದ್ದು, ದಾವೀದನು ತಾನೇ ಸ್ವತಃ ಒಬ್ಬ ಕುರುಬನಾದಂತಹ ವ್ಯಕ್ತಿಯಾಗಿದ್ದನು. ದಾವೀದನು ತನ್ನ ತಂದೆಯ ಕುರಿಗಳನ್ನ ಸಾಕುವಂತಹ ಕಾಯುವಂತಹ ಸಂದರ್ಭದಲ್ಲಿ ತಾನು ತನ್ನ ಕುರಿಗಳಿಗೆ, ತನ್ನ ತಂದೆಯ ಕುರಿಗಳಿಗೆ ಯಾವ ರೀತಿಯಲ್ಲಿ ಪರಿಪಾಲನೆಯನ್ನ ಮಾಡುತ್ತಿದ್ದನೋ ಅದೇ ಒಂದು ಅನುಭವದಲ್ಲಿ ಆತನು 23ನೇ ಕೀರ್ತನೆಯನ್ನ ಬರೆದಿರುವುದಾಗಿ ನಾವು ನೋಡುತ್ತೇವೆ. 23ನೇ ಕೀರ್ತನೆ ಪ್ರಾರಂಭವಾಗುವಂಥದ್ದು, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಸೊ ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಸಂದೇಶ ಅನ್ನುವಂಥದ್ದು, ನಿಜವಾದಂತಹ ಕುರುಬನು ತನ್ನ ಕುರಿಗಳಿಗೆ ಯಾವ ಕೊರತೆಯು ಬಾರದಂತೆ ಕಾಯುವಂಥವನಾಗಿರುತ್ತಾನೆ. ಒಬ್ಬ ಕುರುಬನ ಜವಾಬ್ದಾರಿ ಅನ್ನುವಂಥದ್ದು ಕುರಿಗಳಿಗೆ ಕೊರತೆಗಳು ಬರದಂತೆ ಕಾಯುವಂಥದ್ದು. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಐ ಆಮ್
ದ ಗುಡ್ ಶೆಪರ್ಡ್. ನಾನೇ ಒಳ್ಳೆ ಕುರುಬನು. ಇಲ್ಲಿ ನಾನೇ ಒಳ್ಳೆ ಕುರುಬನು ಎಂಬುದಾಗಿ ಯೇಸು ಹೇಳಿರುವಾಗ ಅಲ್ಲಿ ಯೇಸು ಸ್ವಾಮಿ, ಯೇಸು ಕ್ರಿಸ್ತನು ಇಸ್ರಾಯೇಲ್ ಜನಾಂಗಕ್ಕೆ ಅಥವಾ ಇಸ್ರಾಯೇಲ್ ಜನಾಂಗಕ್ಕೆ ಈಗ ದೇವರ ಮಕ್ಕಳಾಗಿರುವಂತಹ ನಮಗೆ ಕೊಡುವಂತಹ ಒಂದು ಅಶ್ಯೂರೆನ್ಸ್ ಎಂಬುದಾಗಿ ಏನೆಂಬುದಾಗಿ ನೋಡುವಾಗ, ನಾನು ಒಳ್ಳೆಯ ಕುರುಬನಾಗಿರುವಾಗ ನನ್ನ ಮಕ್ಕಳೇ, ನನ್ನ ಪ್ರಿಯರೇ, ನಿಮಗೆ ಯಾವ ಕೊರತೆಯೂ ಉಂಟಾಗುವುದಿಲ್ಲ. ಒಬ್ಬ ಕುರುಬನ ಅತ್ಯಮೂಲ್ಯವಾದಂತಹ ಜವಾಬ್ದಾರಿ ಅನ್ನುವಂಥದ್ದು ಕುರಿಗಳಿಗೆ ಯಾವ ಕೊರತೆಯು ಉಂಟಾಗದಂತೆ ಕಾಯುವಂಥದ್ದು. ಎರಡನೇ ಭಾಗದಲ್ಲಿ ಹೇಳುವಂಥದ್ದು, ಆತನು ಹಸುರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಕುರಿಗಳಿಗೆ ಬೇಕಾಗಿರುವಂತಹ ಅತ್ಯಮೂಲ್ಯವಾಗಿರುವಂತಹ ಎರಡು ಕಾರ್ಯ, ಒಂದು ಹಸಿರೆಲೆ, ಹಸಿರು ಹುಲ್ಲು ಮತ್ತು ಶಾಂತವಾದ ನೀರು. ಒಬ್ಬ ಕುರುಬನ ಜವಾಬ್ದಾರಿ ಕುರಿಗಳಿಗೆ ಬೇಕಾದ ಹಸಿರಾದ ಹುಲ್ಲನ್ನ, ಹಸಿರಾದ ಎಳೆಯ ಹುಲ್ಲುಗಳನ್ನ, ಅದರೊಟ್ಟಿಗೆ ಶಾಂತವಾದ ನೀರನ್ನ ಒದಗಿಸುವಂಥದ್ದು ಕುರುಬನ ಜವಾಬ್ದಾರಿ. ಕೇವಲ ಶಾರೀರಿಕವಾದಂತಹ ಭಾಗಗಳನ್ನ ಮಾತ್ರ ನೋಡಿಕೊಳ್ಳುವಂಥದ್ದಲ್ಲ ಕುರುಬನ ಜವಾಬ್ದಾರಿ. ಅದರ 3ನೇ ವಾಕ್ಯದಲ್ಲಿ, ಆತನು ನೀತಿ ಮಾರ್ಗದಲ್ಲಿ ಅಂದ್ರೆ ನೇರವಾದ ಮಾರ್ಗದಲ್ಲಿ ಕುರುಬನು ತನ್ನ ಕುರಿಗಳನ್ನ ನಡೆಸುವಂತವನಾಗಿರುತ್ತಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನಾಗಿರುವಾಗ ಆತನು ಕೇವಲ ನಮ್ಮ ಶಾರೀರಿಕವಾದಂತಹ ಅವಶ್ಯಕತೆಗಳಿಗೆ ಮಾತ್ರ ಒದಗಿಸುವಂತಹ ದೇವರಲ್ಲ, ಬದಲಾಗಿ ಆತನು ನಮ್ಮನ್ನು ನೀಟಾದ ಮಾರ್ಗದಲ್ಲಿ ನಡೆಸುವಂತಹ ದೇವರು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದಾಗಿದೆ. ಇಲ್ಲಿ ದಾವೀದನು ಹೇಳುವಂಥದ್ದು, ನಾನು ಯೆಹೋವನು ನನಗೆ ಕುರುಬನು, ಹೀಗಿರುವಾಗ ನಾನು ಕುರಿಯಾಗಿರುವಂತಹ ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ. ಇಲ್ಲಿ ಕುರುಬನು ಯಾವಾಗಲೂ ನೀಟಾದ ಮಾರ್ಗದಲ್ಲಿ ಮಾತ್ರ ನಡೆಸುವಂಥದ್ದಲ್ಲ, ಕೆಲವು ಬಾರಿ ಜೀವಿತದಲ್ಲಿ ಅರಣ್ಯದಲ್ಲಿ ಹಾದು ಹೋಗುವಾಗ ಕತ್ತಲಿನ ಅನುಭವಗಳು, ಕತ್ತಲಿನ ದಾರಿಗಳು, ಬಂಡೆಗಳ ದಾರಿಗಳು, ಈ ದಾರಿಯಲ್ಲಿ ಹಾದು ಹೋಗುವಾಗಲೂ ಕುರುಬನು ನನ್ನ ಮುಂಭಾಗದಲ್ಲಿ ಇರುವುದರಿಂದ ನಾನು ಎಂದಿಗೂ ಹೆದರುವುದಿಲ್ಲ ಎಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು 10ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆತನು ಸ್ವಂತ ಕುರಿಗಳೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನೇ ಅವುಗಳ ಮುಂದೆ ಹೋಗುತ್ತಾನೆ. ಇದು ಒಬ್ಬ ಕುರುಬನ ಪ್ರತ್ಯೇಕತೆ ಎನ್ನುವಂಥದ್ದು. ಅಂದ್ರೆ ಕುರಿಗಳಿಗೆ ಯಾವುದಾದರೂ ಅಪಾಯಗಳು ಸಂಭವಿಸುವುದಕ್ಕಿಂತ ಮುಂಚಿತವಾಗಿ ಅದನ್ನ ಎದುರಿಸುವುದಕ್ಕೆ ಕುರುಬನು ಕುರಿಗಳ ಮುಂಭಾಗದಲ್ಲಿ ಆತನು ಹೋಗುವಂಥವನಾಗಿದ್ದಾನೆ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಐ ಆಮ್ ದ ಗುಡ್ ಶೆಪರ್ಡ್, ನಾನೇ ಒಳ್ಳೆ ಕುರುಬನು. ನಾನು ಒಳ್ಳೆಯ ಕುರುಬನಾಗಿರುವುದರಿಂದ ಕಾರ್ಗತ್ತಲಿನ ಅನುಭವಗಳಲ್ಲಿ ನೀವು ಹಾದು ಹೋಗುವಾಗ ನೀವು ಭಯಪಡುವಂತಹ ಅವಶ್ಯಕತೆ ಇಲ್ಲ. 27ನೇ ಕೀರ್ತನೆಯಲ್ಲಿ ಹೇಳಿರುವಂಥದ್ದು, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ನಾನು ಕಾರ್ಗತ್ತಲಿನ ಅನುಭವದಲ್ಲಿ ಹಾದು ಹೋಗುತ್ತಿರುವಾಗ ದಾವೀದನೇ ಹೇಳುವಂಥದ್ದು, ಯೆಹೋವನೇ ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು ಎಂಬುದಾಗಿ. ನಂತರವಾಗಿ ಅದರ 5ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನೀನು ನನಗೋಸ್ಕರ ಔತಣವನ್ನ ಸಿದ್ಧಪಡಿಸುತ್ತಿ ಎಂಬುದಾಗಿ. ಇಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು, ನಾನೇ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನ ಕೊಡುತ್ತಾನೆ ಎಂಬುದಾಗಿ. ಪ್ರಿಯ
ಪ್ರಿಯರೇ, ಈ ಒಂದು ಅನುಭವವನ್ನ ನಮ್ಮ ಜೀವಿತದಲ್ಲಿ ನಾವು ಕೂಲಂಕುಷವಾಗಿ ಅನುಭವಿಸಿ ಅಥವಾ ಪರೀಕ್ಷಿಸಿ ನೋಡುವಾಗ ನಾವು ಕುರುಬನಿಗೆ ವಿಧೇಯರಾದಂತಹ ಕುರಿಗಳಾಗಿ ಮುಂದಕ್ಕೆ ಹೋಗುತ್ತಿದ್ದೇವ ಎಂಬುವಂತಹ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂತಹ ಒಂದು ಅನುಭವವಾಗಿದೆ. ಈ ಒಂದು ಭಾಗದಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ಒಳ್ಳೆಯ ಕುರುಬನಾಗಿರುವುದರಿಂದ ನನ್ನ ಕುರಿಗಳಿಗೆ ಯಾವ ಪ್ರತಿಕೂಲಗಳು ಬಾರದಂತೆ ಅಥವಾ ಪ್ರತಿಕೂಲಗಳ ಮಧ್ಯದಲ್ಲಿ ಯಾವ ಕೇಡುಗಳು ಸಂಭವಿಸದಂತೆ ನಾನು ಏನ್ ಮಾಡ್ತೇನೆ, ಅವುಗಳನ್ನ ಕಾಪಾಡುವಂತವನಾಗಿದ್ದೇನೆ ಎಂಬುದಾಗಿ ಈ ಭಾಗವನ್ನ ಹೇಳುವಂತಹ ಯೇಸು ಸ್ವಾಮಿ 12ನೇ ವಾಕ್ಯದಲ್ಲಿ ಹೇಳುವಂಥದ್ದು, ಕೂಲಿಯಾಳು ಕುರುಬರ ಕುರಿತಾಗಿ ಒಂದು ಕಂಪ್ಯಾರಿಸನ್ ಅನ್ನ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನೋಡ್ತೇವೆ. ಒಬ್ಬ ಒಳ್ಳೆಯ ಕುರುಬನು, ಇನ್ನೊಂದು ಕೂಲಿಯಾಳು ಕುರುಬನು. ಒಳ್ಳೆಯ ಕುರುಬನು ಕುರಿಗಳ ಮುಂದಾಗಿ ಆತನು ಮುಂದಕ್ಕೆ ಹೋಗುತ್ತಿರುವಾಗ, ಕೂಲಿಯಾಳು ಕುರುಬನು ಏನು ಮಾಡುವಂಥದ್ದು, ಆತನು ತೋಳಗಳು ಬರುವಂಥದ್ದನ್ನು ನೋಡುವಾಗ ಕುರಿಯ ಹಿಂಡುಗಳನ್ನ ಚದುರಿಸುವುದಕ್ಕೋಸ್ಕರವಾಗಿ ತೋಳಗಳು ಗುಂಪು ಗುಂಪಾಗಿ ಬರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಂತಹ ಸಂದರ್ಭದಲ್ಲಿ ಒಳ್ಳೆಯ ಕುರುಬನು ಆತನು ಕುರಿಗಳ ಮುಂಭಾಗದಲ್ಲಿ ನಿಂತುಕೊಂಡವನಾಗಿ ಆತನು ತೋಳಗಳ ಸಂಗಡ ಹೋರಾಡಿ ತೋಳಗಳನ್ನ ಚದುರಿಸಿ ಬಿಡುವಾಗ, ಕೂಲಿಯಾಳು ಕುರುಬನು ತೋಳ ಬರುವುದನ್ನ ನೋಡುತ್ತಲೇ ಅವನು ಕುರಿಗಳನ್ನ ಬಿಟ್ಟು ಅವನು ಅಲ್ಲಿಂದ ಓಡಿ ಹೋಗುತ್ತಾನೆ ಎಂಬುವಂಥದ್ದನ್ನು ನಾವು ನೋಡುತ್ತೇವೆ. ಕಾರಣ, ಅವನಿಗೆ ಕುರಿಗಳ ಚಿಂತೆ ಇರುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಇದನ್ನ ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದು ಸಾರಿ ಅದನ್ನು ನಾವು ಅವಲೋಕಿಸಿ ನೋಡುವಂಥವರಾಗಿರಬೇಕು. ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬ ದೇವರ ಮಗನು ಮಗಳು ಒಂದು ಪ್ರತ್ಯೇಕವಾದ ದೌತ್ಯದೊಂದಿಗೆ ಈ ಲೋಕದಲ್ಲಿ ಹಾಕಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ವಿ. ನಮ್ಮೆಲ್ಲರ ದೌತ್ಯ ಅನ್ನುವಂಥದ್ದು ಈ ಕ್ರಿಸ್ತನ ಸದ್ವರ್ತಮಾನವನ್ನ ಇತರರಿಗೆ ತಿಳಿಸುವಂಥದ್ದಾಗಿದೆ. ನಾವುಗಳು ಸಹ ಈ ಒಂದು ಕುರುಬನ ಜವಾಬ್ದಾರಿಯನ್ನ ಓರಿ ಈ ಲೋಕದಲ್ಲಿ ಜೀವಿಸುವಂಥವರಾಗಿರಬೇಕು. ದೇವರು ನಮಗೆ ಕೊಟ್ಟಿರುವಂತಹ ದೇವರು ನಮಗೆ ದಯಪಾಲಿಸಿರುವಂತಹ ದೌತ್ಯಗಳಲ್ಲಿ ನಾವು ಒಂದು ಒಳ್ಳೆಯ ಕುರುಬರಾಗಿ ನಾವು ನಮ್ಮ ದೌತ್ಯವನ್ನ ನಿರ್ವಹಿಸುತ್ತಿದ್ದೇವ, ಅಥವಾ ಕೇವಲ ಕೂಲಿಯಾಳು ಕುರುಬರ ಹಾಗೆ ತೋಳಗಳನ್ನ ಅಥವಾ ಪ್ರತಿಕೂಲಗಳನ್ನ ಕಾಣುವಾಗ ದೇವರು ನಮಗೆ ಕೊಟ್ಟಿರುವಂತಹ ಕುರಿಗಳನ್ನ ಮಾರ್ಗ ಮಧ್ಯದಲ್ಲಿ ಉಪೇಕ್ಷಿಸಿ ಓಡಿ ಹೋಗುವಂತವರಾಗಿ ದೇವ ಎಂಬುವಂತಹ ಒಂದು ಸಂದೇಶವನ್ನು ಸಹ ನಾವು ಇದರ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಒಳ್ಳೆಯ ಕುರುಬನು ಆತನು ಕುರಿಗಳ ಮುಂಭಾಗದಲ್ಲಿ ಹೋಗುವಾಗ, ಕೂಲಿಯಾಳು ಕುರುಬನು ತೋಳಗಳನ್ನು ಕಾಣುತ್ತಲೇ ಕುರಿಗಳನ್ನ ಬಿಟ್ಟು ಆತನು ಓಡಿ ಹೋಗುತ್ತಾನೆ ಎಂಬುವಂಥ ಒಂದು ಸಂದೇಶ ಇಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುವಂತಹವರಾಗಿದ್ದೇವೆ. ಪ್ರಿಯರೇ, ಇಂದು ಲೋಕದಲ್ಲಿ ಸಂಭವಿಸುವಂತಹ, ಲೋಕದಲ್ಲಿ ಕಾಣುವಂತಹ ಕಾರ್ಯಗಳು ಇದೇ ಅಲ್ಲವೇ ಎಂಬುದಾಗಿ ನಾನು ಪ್ರಶ್ನಿಸುವಂತಹವನಾಗಿದ್ದೇನೆ. ಅನೇಕ ಕುರುಬರು ತಮ್ಮ ಕುರಿಗಳನ್ನ, ಅನೇಕ ದೇವ ಸೇವಕರುಗಳು ತಮ್ಮ ವಿಶ್ವಾಸಿಗಳನ್ನ ಮಾರ್ಗ ಮಧ್ಯದಲ್ಲಿ ಬಿಟ್ಟು ಓಡಿ ಹೋಗಿರುವಂಥದ್ದು, ಅನೇಕ ಕಾರ್ಯಗಳು ನಮ್ಮ ಕಣ್ಣ ಮುಂದೆ ಇರುವಂಥದ್ದು ನಗ್ನ ಸತ್ಯವಾಗಿರುವಂಥದ್ದಾಗಿದೆ. ಕಾರಣ, ಅವರಿಗೆ ಕುರಿಗಳ ಮೇಲೆ ಅಷ್ಟರ ಮಟ್ಟಿಗೆ ಮಾತ್ರ ಪ್ರೀತಿ ಇರುವಂಥದ್ದಾಗಿದೆ. ಆದರೆ ಒಬ್ಬ ಒಳ್ಳೆಯ ಕುರುಬನು ಆತನು ಏನು ಮಾಡ್ತಾನೆ,
ತನ್ನ ಕುರಿಗಳಿಗೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನು ಸಹ ಕೊಡುವುದಕ್ಕೆ ಸಿದ್ಧನಾಗಿ ಆತನು ಕುರಿಗಳ ಮುಂಭಾಗದಲ್ಲಿ ಆತನು ಹೋಗುವಂತವನಾಗಿರುತ್ತಾನೆ ಎಂಬುದಾಗಿ ನಾವು ಇಲ್ಲಿ ಅರ್ಥೈಸಬಹುದಾಗಿದೆ. ಅದರ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಆತ್ಮಿಕವಾದಂತಹ ಸತ್ಯ ಬರೆಯಲ್ಪಟ್ಟಿದೆ. ಅಲ್ಲಿ ಬರೆಯಲ್ಪಟ್ಟಿದ್ದು, ಈ ಅಟ್ಟಿಗೆ ಸೇರದಿರುವ ಇನ್ನು ಬೇರೆ ಕುರಿಗಳು ನನಗೆ ಅವೆ ಎಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ಪ್ರಾರಂಭದಲ್ಲಿ ಹೇಳಿರುವಂಥದ್ದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಅದರ 7ನೇ ವಾಕ್ಯದಲ್ಲಿ ನಿಮಗೆ ಹೇಳ್ತೇನೆ, ಕುರಿಗಳಿಗೆ ನಾನೇ ಬಾಗಲಾಗಿದ್ದೇನೆ ಎಂಬುದಾಗಿ. 11ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ. ಇದರ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಈ ಹಟ್ಟಿಗೆ ಸೇರದಿರುವ, ಈ ಗುಂಪಿಗೆ ಸೇರದಿರುವ ಇನ್ನೂ ಅನೇಕ ಕುರಿಗಳು ಯಾವೆ, ಅವುಗಳನ್ನು ಸಹ ನಾನು ಏನ್ ಮಾಡಬೇಕು, ಈ ಹಟ್ಟಿಗೆ ಸೇರಿಸಬೇಕು, ಅವುಗಳನ್ನು ಸಹ ನಾನು ಒಳಗೆ ತರಬೇಕು, ಅವು ಸಹ ನನ್ನ ಸ್ವರಕ್ಕೆ ಕಿವಿಗೊಡುವವು ಎಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ತನ್ನ ಸೇವೆಯ ಅತ್ಯಮೂಲ್ಯವಾದಂತಹ ದೌತ್ಯವನ್ನ ಶಿಷ್ಯರಿಗೆ ಹೇಳುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಕೇವಲ ಈ ಅಟ್ಟಿಯೊಳಗೆ ಇರುವಂತಹ ಕುರಿಗಳನ್ನು ಮಾತ್ರ ಕಾಯುವಂತದಲ್ಲ ಕುರುಬನ ಕೆಲಸ. ಈ ಅಟ್ಟಿಯೊಳಗೆ ಸೇರದೇ ಇರುವಂತಹ ಇನ್ನೂ ಅನೇಕ ಕುರಿಗಳು, ಈ ನಂಬಿಕೆಯಲ್ಲಿ ಬರದೇ ಇರುವಂತಹ ಅನೇಕ ಜನರು ಈಗಲೂ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದಾರೆ. ಇಂದು ಕ್ರೈಸ್ತರಾಗಿರುವಂತಹ ನಾವುಗಳು ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಮಾತ್ರ ನಮ್ಮ ಕ್ರೈಸ್ತತ್ವವನ್ನು ಪ್ರಸಂಗಿಸಿ ಮುಂದಕ್ಕೆ ಹೋಗುವಂತವರಾಗಿದ್ದೇವೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಆತ್ಮಿಕ ಪಾಠ ಅನ್ನುವಂಥದ್ದು, ಈ ಹಟ್ಟಿಯೊಳಗೆ, ಈ ಸಭೆಯೊಳಗೆ ಸೇರದೆ ಇರುವಂತಹ ಅನೇಕರು ಈ ಹಟ್ಟಿಯ, ಈ ಸಭೆಯ ಹೊರಭಾಗದಲ್ಲಿ ಇದ್ದಾರೆ. ಈ ಹೊರದ ಭಾಗದಲ್ಲಿ ಇರುವಂತಹ ಜನರನ್ನ ಒಳಕ್ಕೆ ಸೇರಿಸಿಕೊಳ್ಳಬೇಕು, ಹೊರಕ್ಕೆ ತರುವಂತಹ ಒಂದು ದೊಡ್ಡ ಜವಾಬ್ದಾರಿಯು ಅದು ನನ್ನ ಮೇಲೆ ಇದೆ. ಅದಕ್ಕೋಸ್ಕರವಾಗಿಯೇ ನಾನು ಈ ಲೋಕಕ್ಕೆ ಬಂದಿರುವಂಥದ್ದು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿ ಹೇಳಿರುವಂಥದ್ದು, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ಭೂಲೋಕದಲ್ಲಿ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ. ದೇವರು ಕೊಟ್ಟಂತಹ, ಸರ್ವಶಕ್ತನಾದ ದೇವರು ಮಗನಾದ ಯೇಸು ಕ್ರಿಸ್ತನಿಗೆ ಕೊಟ್ಟಂತಹ ಒಂದು ಜವಾಬ್ದಾರಿ, ಕ್ರಿಸ್ತನ ದೇವರ ಆ ಒಂದು ಪ್ರೀತಿಯನ್ನ ಜನರಿಗೆ ತಿಳಿಯಪಡಿಸುವುದಕ್ಕೋಸ್ಕರವಾಗಿ. ಪ್ರಿಯರೇ, ಇದೇ ಜವಾಬ್ದಾರಿಯನ್ನು ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ, ಪ್ರತಿಯೊಬ್ಬ ದೇವರ ಮಗಳಿಗೆ ಕೊಟ್ಟಿರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ಅತ್ಯಂತ ಸತ್ಯವೇದದಲ್ಲಿ ಅತ್ಯಂತ ಅಮೂಲ್ಯವಾಗಿರುವಂತಹ ಬಂಗಾರದ ಅಕ್ಷರಗಳಲ್ಲಿ ಬರೆದಿಡಬೇಕಾಗಿರುವಂತಹ ಒಂದು ವಾಕ್ಯ ಭಾಗವಾಗಿದೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 19, 20, 21 ವಾಕ್ಯಗಳಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಇಲ್ಲಿ ಯೇಸು ಸ್ವಾಮಿ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದ ಅದರ 16ನೇ ವಾಕ್ಯದಲ್ಲಿ ಆತನು ಹೇಳಿರುವಂಥದ್ದು, ಈ ಹಟ್ಟಿಗೆ ಸೇರದಿರುವ ಬೇರೆ ಕುರಿಗಳು. ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿರುವಂಥದ್ದು, ನೀವು ಹೊರಟು ಹೋಗಿ ಈ ಹಟ್ಟಿಗೆ ಸೇರದಿರುವ, ಈ ಹಟ್ಟಿಯ ಹೊರಭಾಗದಲ್ಲಿರುವ ಕುರಿಗಳನ್ನ, ಅವು ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು ಬಹಳ ಅರ್ಥಗರ್ಭಿತವಾಗಿರುವಂತಹ ಒಂದು ಮಾತಾಗಿದೆ. ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಅವುಗಳನ್ನು ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ದೇ ಆರ್ ವೇಟಿಂಗ್. ಈ ಹಟ್ಟಿಯೊಳಗೆ ಬರುವುದಕ್ಕೆ ಕೆಲವು ಕುರಿಗಳು ಅವು ಕುರುಬನ ಸ್ವರಕ್ಕಾಗಿ ಕಾಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ.
ಕುರುಬನ ಸ್ವರವನ್ನ ಗ್ರಹಿಸುವಂತಹ ಕುರಿಗಳು ಅದು ಏನ್ ಮಾಡ್ತವೆ, ಅದು ಕುರುಬನನ್ನ ಹಿಂಬಾಲಿಸುವಂತದ್ದಾಗಿದೆ. ಇದೇ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು ನಾವು ನೋಡುತ್ತೇವೆ. ಅದರ 4ನೇ ವಾಕ್ಯದಲ್ಲಿ, ಕುರಿಗಳು ಅವನ ಸ್ವರವನ್ನ ತಿಳುಕೊಂಡು ಅವನ ಹಿಂದೆ ಹೋಗುತ್ತವೆ, ಅವು ಅನ್ಯರ ಸ್ವರವನ್ನ ತಿಳಿಯುವುದಿಲ್ಲ. ಇಂದು ಅನೇಕ ಜೀವಿತಗಳು ಸತ್ಯ ದೇವರ ಸ್ವರವನ್ನ ಕೇಳುವುದಕ್ಕೋಸ್ಕರವಾಗಿ ಅವರು ಬಹಳ ಆಸಕ್ತಿಯಿಂದ ಈ ಅಟ್ಟಿಯ ಹೊರಭಾಗದಲ್ಲಿ, ಈ ಅಟ್ಟಿಯ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತಿರುವಂತವರಾಗಿದ್ದಾರೆ. ಪ್ರಿಯರೇ, ಪ್ರತಿಯೊಬ್ಬ ಕುರುಬನ, ಪ್ರತಿಯೊಬ್ಬ ಒಳ್ಳೆಯ ಕುರುಬನ ಜವಾಬ್ದಾರಿ ಅನ್ನುವಂಥದ್ದು ಅಟ್ಟಿಯೊಳಗೆ ಇರುವಂತಹ ಕುರಿಗಳನ್ನ ಮಾತ್ರ ಪೋಷಿಸುವಂಥದ್ದಲ್ಲ, ಬದಲಾಗಿ ಇನ್ನೂ ಅನೇಕ ಕುರಿಗಳನ್ನ ಈ ಅಟ್ಟಿಯ ಒಳಗೆ ಕರೆತರುವಂಥದ್ದಾಗಿದೆ. ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಪ್ರವಾದನ ರೂಪವಾಗಿ ಆತನು ಹೇಳಿರುವಂತಹ ಮಾತು 16ನೇ ಅಧ್ಯಾಯದಲ್ಲಿ ಅದು ಬರೆಯಲ್ಪಟ್ಟಿದೆ. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಅದು ಮಾತ್ರವಲ್ಲ, ಇದೇ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಅವು ಅನ್ಯನ ಹಿಂದೆ ಹೋಗೋದಿಲ್ಲ, ಅವನ ಬಳಿಯಿಂದ ಓಡಿ ಹೋಗ್ತದೆ. ಅನ್ಯ ಕುರುಬನ, ಕೂಲಿಯಾಳು ಕುರುಬನ ಸ್ವರವನ್ನ ಕೇಳದೆ ಅವುಗಳಿಂದ ದೂರ ಹೋಗುತ್ತಿರುವಂತಹ ಕುರಿಗಳು ಯಥಾರ್ಥವಾದಂತಹ ಒಳ್ಳೆಯ ಕುರುಬನ ಸ್ವರಕ್ಕೋಸ್ಕರವಾಗಿ ಅಟ್ಟಿಯ ಹೊರಭಾಗದಲ್ಲಿ ಕಾಯುತ್ತಾ ಇರುವಂಥದ್ದನ್ನ ನಾವು ಮನಗೊಂಡು ನಮ್ಮ ಜವಾಬ್ದಾರಿಯನ್ನ ನಾವು ನಿರ್ವಹಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯಕರವಾಗಿರುವಂತಹ ಒಂದು ವಿಚಾರವಾಗಿದೆ. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಐ ಆಮ್ ದ ಗುಡ್ ಶೆಪರ್ಡ್, ನಾನು ಒಳ್ಳೆಯ ಕುರುಬನು ಎಂಬುದಾಗಿ. ಇದು ಕೇವಲ ಕೆಲವು ಗುಂಪು ಜನರಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇಂದು ಕರ್ತನ ಸೇವೆ ಅನ್ನುವಂಥದ್ದು ಕೆಲವು ಪ್ರತ್ಯೇಕ ಗುಂಪಿನ ಜನರಿಗೆ ಮಾತ್ರ ವಹಿಸಿರುವಂತಹ ಒಂದು ಜವಾಬ್ದಾರಿ ಎಂಬುದಾಗಿ ಹೇಳಿ ಕ್ರೈಸ್ತ ಸಭೆಗಳು ಮುಂದಕ್ಕೆ ಹೋಗುವಂತಹ ಒಂದು ಕಾಲದಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ಇಂದು ಕೇವಲ ನಮ್ಮ ಕೂಡಿ ಬರೋಣ ಅನ್ನುವಂಥದ್ದು ಕೇವಲ ಒಂದು ಸೋಷಿಯಲ್ ಗ್ಯಾದರಿಂಗ್ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಒಂದು ಸಾಮಾಜಿಕವಾದಂತಹ ಒಂದು ಸೇರಿ ಬರೋಣ. ನಮ್ಮ ಸೇರಿ ಬರೋಣದಲ್ಲಿ ದೈವಿಕತ್ವಕ್ಕೆ ಅಥವಾ ಸುವಾರ್ತೀಕರಣಕ್ಕೆ ಯಾವುದೇ ರೀತಿಯ ಮೌಲ್ಯವನ್ನ ನಾವು ಕಲ್ಪಿಸುತ್ತಿಲ್ಲ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ಈ ಅಟ್ಟಿಗೆ ಸೇರದಿರುವ ಬೇರೆ ಕುರಿಗಳನ್ನ ಈ ಅಟ್ಟಿಯ ಒಳಗೆ ತರಬೇಕಾಗಿದೆ, ಅದಕ್ಕೋಸ್ಕರವಾಗಿಯೇ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ಇದಕ್ಕೋಸ್ಕರವಾಗಿಯೇ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಇದಕ್ಕೋಸ್ಕರವಾಗಿಯೇ ನಮ್ಮ ಈ ಲೋಕದ ಜೀವಿತ ಟು ಫುಲ್ಫಿಲ್ ದ ವಿಲ್ ಆಫ್ ಗಾಡ್. ನಮ್ಮ ಈ ಲೋಕದ ಜೀವಿತ ಅನ್ನುವಂಥದ್ದು ಟು ಫುಲ್ಫಿಲ್ ಅವರ್ ಡಿಸೈರ್ ಅಲ್ಲ, ನಮ್ಮ ಆಸೆಗಳನ್ನು ಪೂರ್ತಿ ಮಾಡುವುದಕ್ಕೋಸ್ಕರವಾಗಿ ಅಲ್ಲ, ನಮ್ಮ ಜೀವಿತವನ್ನ ನಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ನಮ್ಮ ಈ ಲೋಕದ ಜೀವಿತ ಅನ್ನುವಂಥದ್ದು ಟು ಫುಲ್ಫಿಲ್ ದ ವಿಲ್ ಆಫ್ ಗಾಡ್, ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರವಾಗಿ. ಯೇಸು ಸ್ವಾಮಿಯ ಜೀವಿತವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೇಳಿದಂತಹ ಕೊನೆಯ ನುಡಿ, ಇಟ್ ಈಸ್ ಫಿನಿಶ್, ಇದು ತೀರಿತು. ಆತನು ಯೆಹೋವನ ತಂದೆಯೇ ನನ್ನ ಆತ್ಮವನ್ನ ಸೇರಿಸಿಕೋ ಎಂಬುದಾಗಿ ಹೇಳುವುದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆತನು ಹೇಳಿದಂತಹ 6ನೆಯ ನುಡಿಮುತ್ತು ತೀರಿತು
ಏನ್ ತೀರಿತು? ತಂದೆಯೇ, ನೀನು ನನಗೆ ವಹಿಸಿದ ಜವಾಬ್ದಾರಿಯನ್ನ ಮಾಡಿ ತೀರಿಸಿದ್ದೇನೆ. ದಿಸ್ ಈಸ್ ದ ವಿಲ್ ಆಫ್ ಗಾಡ್. ಇದು ದೇವರ ಚಿತ್ತ. ದೇವರ ಚಿತ್ತ ಅನ್ನುವಂಥದ್ದು ಈ ಲೋಕದಲ್ಲಿ ವೈಭವ ಪೂರಿತವಾದ ಜೀವಿತವನ್ನು ಜೀವಿಸಿ ನೀನು ಕೊನೆಗಾಣಿಸೋಸ್ಕರವಾಗಿ ಅಲ್ಲ, ಬದಲಾಗಿ ದೇವರ ಚಿತ್ತವನ್ನ ನನ್ನ ಜೀವಿತದಲ್ಲಿ ತೀರಿಸುವುದಕ್ಕೋಸ್ಕರವಾಗಿ. ಯೇಸು ಸ್ವಾಮಿಗೆ ಕೇವಲ 33.5 ವರ್ಷ ಮಾತ್ರ ಸಾಕಾಗಿತ್ತು ತಂದೆಯಾದ ದೇವರ ಚಿತ್ತವನ್ನ ತನ್ನ ಜೀವಿತದ ಮೂಲಕವಾಗಿ ಮಾಡಿ ತೀರಿಸುವುದಕ್ಕೋಸ್ಕರವಾಗಿ. ಪ್ರಿಯರೇ, ನಮಗೆ ಎಷ್ಟು ವಯಸ್ಸಾಗಿದೆ? Still we are not fulfilled the will of God in our day-to-day life. ನಮ್ಮ ಕುರಿತಾಗಿ, ನನ್ನ ಕುರಿತಾಗಿ ದೇವರು ಉದ್ದೇಶಿಸಿರುವ ಆತನ ಚಿತ್ತವನ್ನ ನೆರವೇರಿಸಿದರ ಫಲವಾಗಿಯೇ ಇಂದು ನಾನು ಬದುಕಿರುವುದು. If I fulfill, I will be with my God, with my Father. It is not important how long we live. It is important ಎಷ್ಟು ವರ್ಷ ನಾವು ಬದುಕಿದ್ದೇವೆ ಎಂಬುದಾಗಿ ಎಲ್ಲ ಪ್ರಾಮುಖ್ಯತೆ. ಪ್ರಿಯರೇ, ತಂದೆಯ ಚಿತ್ತವನ್ನ, ತಂದೆಯು ಯಾವ ಚಿತ್ತಕ್ಕೋಸ್ಕರವಾಗಿ ನನ್ನನ್ನ ಈ ಲೋಕಕ್ಕೆ ಕಳುಹಿಸಿದ್ದಾನೋ ಆ ಚಿತ್ತವನ್ನ ನೆರವೇರಿಸುತ್ತಿದ್ದೇನ ಎಂಬುವಂಥದ್ದಾಗಿದೆ ಅತ್ಯಂತ ಪ್ರಾಮುಖ್ಯವಾಗಿರುವಂಥದ್ದು. ಇಸ್ರಾಯೇಲ್ ಮಕ್ಕಳು ಮರುಭೂಮಿಯಲ್ಲಿ 40 ವರ್ಷ ಅಲೆದಾಡಿದಂಥದ್ದು ಅವರ ಅವಿಧೇಯತ್ವದ ಫಲವಾಗಿ. Because of this disobedience. It is God, ದೇವರ ಚಿತ್ತವಾಗಿರಲಿಲ್ಲ ಅವರು 40 ವರ್ಷ ಮರುಭೂಮಿಯಲ್ಲಿ ಅಲೆದಾಡಬೇಕೆಂಬುದಾಗಿ. Because of their disobedience. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, I am the good shepherd. ನಾನೇ ಒಳ್ಳೆಯ ಕುರುಬನು. ಪ್ರಿಯರೇ, ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಲೋಕದಲ್ಲಿ ಕುರುಬರಾಗಿದ್ದೇವೆ. ನಮ್ಮ ಜವಾಬ್ದಾರಿ ಎನ್ನುವಂಥದ್ದು ಲೌಕಿಕವಾದಂತಹ ಕೆಲವು ಸೌಲಭ್ಯಗಳನ್ನು ದೇವರಿಂದ ಪಡೆದುಕೊಂಡು ನಮ್ಮ ಜೀವಿತವನ್ನು ಪೂರ್ತಿಗೊಳಿಸುವಂಥದ್ದಲ್ಲ. ಇವತ್ತು ನಮ್ಮೆಲ್ಲರ ಮೂಲ ಉದ್ದೇಶ ಅನ್ನುವಂಥದ್ದು ಲೌಕಿಕವಾದ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು. ಇದಕ್ಕಾಗಿ ಎಲ್ಲ ದೇವರು ನನ್ನನ್ನು ಕರೆದಿರುವಂಥದ್ದು. ಟು ಫುಲ್ಫಿಲ್ ಇಸ್ ವಿಲ್. ಆತನ ಚಿತ್ತವನ್ನ ನಮ್ಮ ಜೀವಿತದ ಮೂಲಕ ನೆರವೇರಿಸುವುದಕ್ಕೋಸ್ಕರವಾಗಿ. ಯೇಸು ಸ್ವಾಮಿ ಹೇಳಿರುವಂತ ಮಾತು, ಈ ಹಟ್ಟಿಗೆ ಸೇರದಿರುವ ಬೇರೆ ಕುರಿಗಳು ಅವೆ, ಅವುಗಳನ್ನು ಸಹ ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ. ನಾವು ಕ್ರಿಸ್ತನ ಸ್ವರಗಳಾಗಿ ಮಾರ್ಪಡದೆ ಹೋದರೆ how they will listen the voice of God. ನಾವು ಕ್ರಿಸ್ತನ ಸ್ವರಗಳಾಗಿ, ಮಾತುಗಳಾಗಿ ಮಾರ್ಪಡದೆ ಹೋದರೆ ಹಟ್ಟಿಯ ಹೊರಗಿರುವ ಕುರಿಗಳು ಕರ್ತನ ಸ್ವರವನ್ನ ಹೇಗೆ ತಾನೇ ಕೇಳಲು ಸಾಧ್ಯ? ಪ್ರಿಯರೇ, ಒಂದು ಸಾರಿ ಯೋಚನೆ ಮಾಡಿ, ನಾನು ಕ್ರಿಸ್ತನ ಸ್ವರವಾಗಿದ್ದೇನಾ? ನಮ್ಮ ಸ್ವರವು 4 ಗೋಡೆಗಳ ಮಧ್ಯದಲ್ಲಿ ಅಲ್ಲ ಕೇಳಿಸಬೇಕಾಗಿರುವಂಥದ್ದು. ನಮ್ಮ ಸ್ವರ ಈ ಹಟ್ಟಿಯ ಹೊರಭಾಗದಲ್ಲಿ ಇರುವಂತಹ ಕುರಿಗಳಿಗೆ ಕೇಳಿಸುವಂಥದ್ದಾಗಿರಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸುವಂತವರಾಗಿದ್ದೇವೆ ಸ್ವಾಮಿ. ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡನೆ ಮಾತನಾಡಿದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಈ ಹಟ್ಟಿಗೆ ಸೇರದಿರುವಂಥ ಇನ್ನೂ ಅನೇಕ ಕುರಿಗಳು ನಮ್ಮ ಸುತ್ತಮುತ್ತಲೂ ಇರುವಾಗ ನಾವು ಕ್ರಿಸ್ತನ ಸ್ವರಗಳಾಗಿ ಮಾರ್ಪಟ್ಟು ಅನೇಕರನ್ನ ಈ ಹಟ್ಟಿಗೆ ನಡೆಸುವಂಥವರಾಗಿ ಮಾರ್ಪಡುವಂತೆ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ನ್ಯೂನತೆ ನಮ್ಮ ಎಲ್ಲ ಪ್ರಾರ್ಥನಾ ಮನೆಗಳ ಮೇಲೆ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.
ಈ ಒಂದು ವಾರ ನಿಮ್ಮ ಜೀವಿತದಲ್ಲಿ ಆತ್ಮಿಕ ಆಶೀರ್ವಾದದ ವರ್ಷಗಳಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.